ಒಂದ್ ತಿಂಡಿ ವಿಷಯಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ಅಕ್ಕ? ನಿಜ ಹೇಳ್ಬೇಕು ಅಂದ್ರೆ ನನ್ಗೂ ಕೂಡ ಹಪ್ಳ ಸೆಣಗೆ ತಿನ್ಬೇಕು ಅಂತ ಅನ್ನಿಸ್ತಿದೆ. ಹಾಗಾದ್ರೆ ನೀವಿಬ್ರು ನನ್ ಜೊತೆ ಯಾಕಿದ್ದೀರಾ? ಅವಳು ಮಾಡಿದ್ರೆಲ್ಲ ಚೆನ್ನಾಗಿ ತಿನ್ಕೊಂಡು ಅವಳ ಜೊತೆ ಇದ್ಬಿಡಿ. ಅಕ್ಕ, ನೀನೇ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಅಕ್ಕ? ಹೌದ್ ಸಮ್ಮು, ಅತ್ತೆ ಮೇಲಿರೋ ಕೋಪ ಕೊತ್ತೆ ಮೇಲೆ ಅನ್ನೋ ತರ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಾ. ನೀನು ಯೋಚನೆ ಮಾಡ್ಬೇಡ, ರಿಲ್ಯಾಕ್ಸ್ ಆಗಿರು, ಎಲ್ಲ ಸರಿ ಹೋಗುತ್ತೆ ಸಮ್ಮು. ಈಗ ನಾನ್ ಸ್ವಲ್ಪ ರಿಲ್ಯಾಕ್ಸ್ ಆದ್ರೂ ನಾನ್ ಅನ್ಕೊಂಡಿರೋದು ಕೈ ತಪ್ಪು ಹೋಗುತ್ತೆ. ಶತ್ರುಗಳನ್ನ ಸೋಲ್ಸೋದಿಗೆ ಸೈನಿಕರು ಹೇಗೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಯ್ತಾ ಇರ್ತಾರೋ ಹಾಗೆ ತಾರಕ್ ಮಯೂರಿ ವಿಷಯದಲ್ಲಿ ನಾನು ಸುಮ್ಮನೆ ಇರೋದಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವರಿಬ್ರು ಒಂದಾಗ್ಬಿಡ್ತಾರೆ. ಅವ್ರೇನಾದ್ರೂ ಒಂದಾದ್ರೆ ನಮ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಕೈಗೆ ಬಂದಿರೋ ತುತ್ತನ ಬಾಯಿಗೆ ಬರದಿರೋ ಹಾಗೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀನಿ. ಆಯ್ತು ಸಮ್ಮು, ನಿನ್ ಟೆನ್ಷನ್ ಎಲ್ಲ ನಂಗೆ ಅರ್ಥ ಆಗುತ್ತೆ. ಆದ್ರೆ ಒಂದೇ ಸಮ ಯೋಚನೆ ಮಾಡೋದ್ರಿಂದ ಯಾವ ಐಡಿಯಾಗಳು ಹೊಳೆಯೋದಿಲ್ಲ. ಆಗಾಗ ರಿಫ್ರೆಶ್ ಮಾಡ್ತಾ ಇರ್ಬೇಕು. ಅದಕ್ಕೆ ಈ ಹಪ್ಪಳ ಸಂಡಿಗೆ ಪ್ರೋಗ್ರಾಮ್ ಹಾಕಿರೋದು. ಅದನ್ನ ತಿಂದು ನಿನ್ನ ಯೋಚನೆನ ಕಂಟಿನ್ಯೂ ಮಾಡು. ನಾನು ಅಷ್ಟು ಹೇಳ್ತಾ ಇದ್ರು ನೀವ್ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ. ನೋಡ್ ಸಮ್ಮು, ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದು ತಿಂದು ಸಾಯ್ಬೇಕು ಇಲ್ಲ ತಿನ್ಸಿ ಸಾಯ್ಬೇಕು. ನನಗಿರೋದು ಮೊದಲನೇ ಆಪ್ಷನ್, ತಿಂದು ಸಾಯೋದು. ನೋಡಕ್ಕ, ನೀನ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ. ಏನ್ ಬಾವಾ? ಹೌದೌದು. ಅಣ್ಣ, ನೀವು ಇದನ್ನ ತಗೊಂಡು ಹೋಗಿ, ನಾನು ಬರ್ತೀನಿ. ಸರಿ. ಯಜಮಾನ್ರೆ, ಏನಮ್ಮ? ನನಗ್ ಒಳ್ಳೇದಾಗ್ಬೇಕು ಅಂತ ನನ್ ಬೆಂಬಲಕ್ ನಿಂತು ನೀವೀಗ ಮನೆಯವ್ರ ಹತ್ರ ಎಲ್ಲ ದ್ವೇಷ ಕಟ್ಕೊಳ್ಳೋ ಹಾಗಾಗಿದೆ. ನೀವ್ ನೋವು ಅನುಭವಿಸೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಯಜಮಾನ್ರೆ. ಈಗ ನಾನು ನೋವು ಅನುಭವಿಸ್ತಿದ್ದೀನಿ ಅಂತ ನಿನ್ಗೆ ಯಾರಮ್ಮ ಹೇಳಿದ್ದು? ನಾನು ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಯಜಮಾನ್ರೆ, ನನಗೆ ಸುಳ್ಳು ಹೇಳೋದಕ್ ಬರೋದಿಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮ್ಗೂ ಸುಳ್ಳು ಹೇಳೋದಕ್ ಬರೋದಿಲ್ವಲ್ಲ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಹೇಳಿ? ಅಮ್ಮವರು ಹುಡುಗಿ ಮನೆಯವ್ರನ್ನ ಕರ್ಸಿದ್ದಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮಾತ್ ಬಿಟ್ಟಿದ್ದೀರಾ ಅಂತ ನನಗ್ ಗೊತ್ತಿದೆ ಯಜಮಾನ್ರೆ. ಒಂದ್ ರೀತಿನಲ್ಲಿ ಅಮ್ಮವ್ರು ಮಾಡಿದ್ದು ಸರಿನೇ ಅಲ್ವಾ ಯಜಮಾನ್ರೆ? ಅವರಿಗೆ ಬೆಂಬಲವಾಗಿ ನೀವ್ ನಿಂತ್ಕೊಳ್ಳೋದು ಸರಿ ಅಲ್ವಾ? ಯಾವ್ದಮ್ಮ ಸರಿ? ನನ್ ಮಗ ಮದುವೆ ಆಗಿ ಅವನ ಹೆಂಡತಿ ಜೊತೆ ಇರುವಾಗ ಅವನಿಗೆ ಇನ್ನೊಂದು ಮದುವೆ ಮಾಡೋದು ಸರಿನಾ? ಹೋಗ್ಲಿ, ಅವನಿಗೆ ನೀನ್ ಇಷ್ಟ ಇಲ್ಲ, ನನಗೆ ಇನ್ನೊಂದು ಮದುವೆ ಮಾಡಿ ಅಂತ ಅವನು ಕೇಳಿದಾಗ ಇದೆಲ್ಲ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಒಂದು ಆ ಥರದ ವ್ಯಕ್ತಿತ್ವ ಅಲ್ವಲ್ಲ. ಅವನು ಕುಡುಕ ಇರ್ಬೋದು, ಆದ್ರೆ ಅವನು ನಂಬಿ ಬಂದಿರೋ ಹೆಣ್ಣಿಗೆ ಮೋಸ ಮಾಡೋನಲ್ಲ. ಆದ್ರೆ ಮೋಸ ಮಾಡಿನೇ ಅಲ್ವಾ ನನ್ನ ಮದ್ವೆ ಆಗಿರೋದು. ಅವತ್ತಿನ ಪರಿಸ್ಥಿತಿ ಹಾಗಿತ್ತು.
ಹಾಗಂತ ಅದ್ ಸರಿ ಅಂತ ನಾನು ವಾದ ಮಾಡ್ತಿಲ್ಲ. ಏನೇ ತಪ್ಪು ಮಾಡಿದ್ರು ಈ ಮನೆಗೆ ಒಳ್ಳೆ ಸೊಸೆ ತಂದಿದ್ದಾನೆ ಅನ್ನೋ ನೆಮ್ಮದಿ ನನಗಿದೆ. ರಾಧೇಶ್ವರಿ ಮಾಡ್ತಿರೋ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗ್ತಾ ಇಲ್ಲ. ಅದ್ಯಾವತ್ತೂ ನಿಜ ಆಗೋದಿಲ್ಲ, ಆಗೋದಕ್ಕೂ ನಾನು ಬಿಡೋದಿಲ್ಲ. ಯಾಕೆ ನೀವು ನನ್ನ ವಿಚಾರದಲ್ಲಿ ಇಷ್ಟೊಂದು ಕಾಳಜಿ ತಗೋತೀರಾ ಯಜಮಾನ್ರೆ? ನಾನು ಈ ಮನೆಗೆ ಏನೂ ಅಲ್ಲ, ಸ್ವಲ್ಪ ದಿವಸಕ್ಕೆ ಇದ್ದು ಹೋಗೋದಕ್ಕೆ ಬಂದಿರೋಳ್ ನಾನು. ನನಗೋಸ್ಕರ ನೀವು ಗಂಡ ಹೆಂಡತಿ ಮನಸ್ತಾಪನ ಮಾಡ್ಕೊಳ್ಳೋದು ನನಗ್ ಸರಿ ಕಾಣ್ತಿಲ್ಲ ಯಜಮಾನ್ರೆ. ನೋಡಮ್ಮ, ನೀನೆಷ್ಟು ಸಲ ಈ ಮಾತು ಹೇಳಿದ್ರು ಅಷ್ಟು ಸಲನೂ ನಾನು ಇದೇ ಉತ್ತರ ಕೊಡ್ತೀನಿ. ನಿನ್ನಿಂದ ಈ ಮನೆ ಬೆಳಗಿದೆಯಮ್ಮ. ನೀನ್ ಹೀಗ್ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗತ್ತೆ. ಅವಳು ಸ್ವಪ್ರತಿಷ್ಠೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಅದ್ ನಡೆಯುತ್ತೆ ಅನ್ಕೊಂಡಿದ್ದಾಳೆ. ಅದ್ಯಾವತ್ತೂ ನಡೆಯೋದಿಲ್ಲ. ನಾನಿರ್ಲಿ, ತಾರಕ್ ಇದಕ್ಕೆ ಒಪ್ಕೊಳ್ತಾನೆ ಅನ್ಕೊಂಡಿದ್ಯಾ? ನೀನು ಹೋದ್ರೂ ಅವನು ನಿನ್ನನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾನೆ. ಅಷ್ಟು ಹಚ್ಕೊಂಡಿದ್ದಾನೆ ನಿನ್ನನ್ನ. ಅಂಥದ್ರಲ್ಲಿ ಅವರಮ್ಮ ಇನ್ನೊಂದು ಮದುವೆ ಮಾಡ್ತೀನಿ ಅಂತಂದ್ರೆ ಅವನು ಸುಮ್ಮನಿರ್ತಾನ?